ಕೊಡಗಿನ ತಡಿಯಂಡಮೋಳ್ ಬೆಟ್ಟಕ್ಕೆ ಏಕಾಂಗಿಯಾಗಿ ಟ್ರಕ್ಕಿಂಗ್ ತೆರಳಿದ್ದ ಕೇರಳದ ಯುವತಿ ಶರಣ್ಯ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ. ಶನಿವಾರದವರೆಗೂ ಸ್ಥಳೀಯರ ಸಹಕಾರದಲ್ಲಿ ಶರಣ್ಯ ಪತ್ತೆಗಾಗಿ ಪೊಲೀಸ್, ಅರಣ್ಯ ಇಲಾಖೆ ಕಾರ್ಯಾಚರಣೆ ಮುಂದುವರಿಸಿತ್ತು. 4 ತಂಡಗಳಿಂದ ಬಿರುಸಿನ ಶೋಧ ಕಾರ್ಯ ನಡೆಯುತ್ತಿದ್ದರೂ ಯಾವುದೇ ಸುಳಿವು ಸಿಗದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಕಕ್ಕಬ್ಬೆ ಬಳಿಯ ಯವಕಪಾಡಿಯ ಕಬ್ಬಿನ ಕಾಡು ನಿವಾಸಿ ನಂದಾ ಎಂಬವರ ಹೋಂಸ್ಟೇಯಲ್ಲಿ ತಂಗಿದ್ದ ಕೇರಳದ ಕೋಝಿಕೋಡ್ ನಿವಾಸಿ 36ರ ಪ್ರಾಯದ ಶರಣ್ಯ ಎಂಬಾಕೆ ಬುಧವಾರ ಬೆಳಿಗ್ಗೆ ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣ ಹೊರಟಿದ್ದಳು. ಆನ್ಲೈನ್ನಲ್ಲಿ ಬುಕ್ಕಿಂಗ್ ಪೂರೈಸಿ ಏಕಾಂಗಿಯಾಗಿ ತೆರಳಿದ್ದ ಶರಣ್ಯ ಈವರೆಗೂ ಹಿಂದಿರುಗಿಲ್ಲ. ವಿಷಯ ತಿಳಿದ ಮಡಿಕೇರಿ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಕುಡಿಯರ ಮುತ್ತಪ್ಪ ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಅಲ್ಲಿಂದ ಈವರೆಗೂ ಶೋಧ ಕಾರ್ಯ ನಡೆಯುತ್ತಿದೆ. ನಾಪಕ್ಲು ಪೊಲೀಸ್ ಠಾಣೆಯಲ್ಲಿ ಶರಣ್ಯ ನಾಪತ್ತೆ ಬಗ್ಗೆ ದೂರು ದಾಖಲಾಗಿದೆ. ಶುಕ್ರವಾರ ಸಂಜೆ ಶರಣ್ಯಳ ಅಣ್ಣ ಶ್ಯಾಮ್ ಕಕ್ಕಬೆಗೆ ಆಗಮಿಸಿದ್ದಾರೆ. ಈ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಸಂಚಾರ ಹೆಚ್ಚಿರುವುದರಿಂದ ಬೆಟ್ಟದ ತಪ್ಪಲಿನಲ್ಲಿರುವ ಚೆಕ್ಪೋಸ್ಟ್ ಸಿಬ್ಬಂದಿಗಳು ಶರಣ್ಯಳಿಗೆ ಎಚ್ಚರಿಕೆ ನೀಡಿದ್ದರು. ಸಹ ಚಾರಣಿಗರ ಜೊತೆಯಲ್ಲೇ ತೆರಳುವಂತೆ ತಿಳುವಳಿಕೆ ನೀಡಿದ್ದರು. ಆದರೆ ಸಂಜೆಯ ಬಳಿಕ ಅನೇಕ ಚಾರಣಿಗರು ಶಿಖರದಿಂದ ಹಿಂದಿರುಗಿದರೂ ಶರಣ್ಯಳ ಸುಳಿವು ಸಿಕ್ಕಿಲ್ಲ. ಗುರುವಾರ ಮಧ್ಯರಾತ್ರಿಯವರೆಗೂ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದು, ಶುಕ್ರವಾರ ಮತ್ತು ಶನಿವಾರ ಪತ್ತೆ ಕಾರ್ಯ ಮುಂದುವರೆದಿದೆ. ಮಹಿಳೆಯನ್ನು ಪತ್ತೆ ಹಚ್ಚಲು ಡ್ರೋನ್ ಮತ್ತು ಶ್ವಾನದಳವನ್ನು ಬಳಸಿಕೊಳ್ಳಲಾಗಿದೆ. ಸ್ಥಳೀಯರ ಪ್ರಕಾರ ಬೆಟ್ಟದ ದಾರಿಯಲ್ಲಿ ಶರಣ್ಯ ನಾಯಿಗಳ ಜೊತೆ ಆಟವಾಡುತ್ತಾ ನಡೆಯುತ್ತಿದ್ದರಿಂದ ಇತರೆ ಚಾರಣಿಗರಿಂದ ಹಿಂದೆ ಉಳಿದು ನಾಪತ್ತೆ ಆಗಿದ್ದಾಳೆ ಎನ್ನಲಾಗಿದೆ. ಯವಕಪಾಡಿ ಗ್ರಾಮದಲ್ಲಿ ನಿನ್ನೆ ಶರಣ್ಯ ಎಂಬ ಒಂದು ಹೆಣ್ಮಗಳು ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣ ಬಂದು ಎಲ್ಲೂ ದಾರಿ ತಪ್ಪಿ ಕಾಣೆಯಾಗಿದ್ದು, ನಿನ್ನೆಯಿಂದ ಇವತ್ತು ತನಕ ಹುಡುಕಿಯಲ್ಲಿ ಸಿಕ್ಕಿಲ್ಲ. ಈಗಾಗಲೇ ಅವರ ಅಣ್ಣ ಶ್ಯಾಮ್ ಬಂದಿದ್ದಾರೆ. ಈಗ ನಮ್ಮ ಮಕ್ಕಳೊಂದು ನಮ್ಮ ಯವಕಪಾಡಿಯ ನಾಗರಿಕರು ಒಂದು 20ರಿಂದ 30 ನಾಗರಿಕರು ಈಗಾಗಲೇ ಕಾಡು ಒಳಗಡೆ ಹುಡುಕ್ತಾ ಇದ್ದಾರೆ. ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕೂಡ ಸಂಪೂರ್ಣ ಸಹಕಾರ ಕೊಟ್ಟು ಹುಡುಕ್ತಾ ಇದ್ದಾರೆ. ಪೊಲೀಸ್ ನಾಯಿ ತಂದಿದ್ದಾರೆ. ಈಗ 5 ಗಂಟೆ ತನಕ ಏನು ಸುಳಿಯೇ ಸಿಕ್ಕಿಲ್ಲ. ಬಹುಶಃ ನಾವು ದೇವರನ್ನು ಪ್ರಾರ್ಥಿಸ್ಕೊಂಡಿದ್ದೀವಿ, ಆ ದೇವ್ರ ದಯದಿಂದ ಚೆನ್ನಾಗಿರಲಿ, ಚೆನ್ನಾಗಿ ನಮಗೆ ಬಂದು ಸಿಕ್ಕಲಿ ಅಂತೇಳಿ. ಚಿತ್ತಾರ ನ್ಯೂಸ್, ಮಡಿಕೇರಿ.